ಅವ್ರ ಲ್ಯಾಬೊರೇಟರಿ ಹೋಗಿ ಅಭಿಪ್ರಾಯ ಕೊಡ್ತಲ್ಲ ಅದೇ ಮುಖ್ಯ ಆಗ್ತದೆ. ಇಲ್ಲೇ ಬಂದು ಟ್ರೀಟ್ಮೆಂಟ್ ತಗೊಂಡಿದ್ದಾನೆ 3 days ಬ್ಯಾಕು. ಅದಾದಮೇಲೆ ಊರಿಗೆ ಹೋಗಿದ್ದಾನೆ. ಅವ್ರು ಹೇಳೋದು ಅಲ್ಲಿ ಕಾಲೇಜ್ಗೆ ಬಂದಿಲ್ಲ ಅಂತ. ಕಾಲೇಜ್ಗೆ ಬಂದಿಲ್ಲ. ಕಾಲೇಜಿಗೆ ಬಂದಿದ್ಮೇಲೆ ಇಲ್ಲಿ ಏನು ಮೊನ್ನೆ ಬಂದು ಒಂದು ದಿವಸ ಕಾಲೇಜ್ ಬಂದು ಅವತ್ತು ಎಲ್ಲ ಒಬ್ಬನೇ ರೂಮು, ಒಂದೇ ರೂಮಲ್ಲಿ ಲೆಟ್ರಿನ್ನಲ್ಲಿ ಹೋದಾಗ ಏನು ಹೆಚ್ಚು ಕಮ್ಮಿ ಆಗಿದೆ. ಅದು ಲೆಟ್ರಿನ್ನಲ್ಲೇ ಬಿದ್ದಿದ್ದಾನೆ. ಆ ಬಾಡಿ ಎಲ್ಲ ಹಂಗೆ ಇದೆ. ಸೊ ಅದಕ್ಕೆ ಇಲ್ಲಿ ಯಾರು ಬೇಡ, ಪೋಸ್ಟ್ಮಾರ್ಟಮ್ ಮಾಡೋದು ಬೇಡ, ತುಮಕೂರಿಗೆ ಹೋಗ್ಲಿಕ್ಕೆ ಫೊರೆನ್ಸಿಕ್ ಇದಕ್ಕೆ ಕಾಸ್ ಆಫ್ ಡೆತ್ ಏನು ಅಂತಕ್ಕಂಥ ಕರೆಕ್ಟಾಗಿ ಗೊತ್ತಾಗ್ತದೆ. ನಮಸ್ಕಾರ. ಇವತ್ತಿನ ದಿವಸ ಏನಿದು BCM ಹಾಸ್ಟ್ಲಾಗೆ ಡಿಗ್ರಿ IT ಹುಡುಗ ಒಬ್ಬ ಸಾವಿನ ಒಪ್ಪಿದ್ದಾನೆ. ಡಿಪ್ಲೊಮಾ ಸ್ಟೂಡೆಂಟ್ BCM ಹಾಸ್ಟ್ಲಾಗೆ 2424 ಹಾಸ್ಟ್ಲಾಗೆ. ಅದು ಏನಂತ ಈಗ ಯಾರಿಗೂ ಮಾಹಿತಿ ತಿಳಿದಿಲ್ಲ. ಅದು ಅನ್ಎಕ್ಸ್ಪೆಕ್ಟೆಡ್ ಡೆತ್ ಆಗೈತೆ. ಅದು ತಗೊಂಬಂದು ಈಗ ತುಮಕೂರಿಗೆ ನಮ್ಮ ಮಾನ್ಯ ಶಾಸಕರಿಗೂ ಬಂದಿದ್ರು, ಇಲ್ಲಿಂದ ತುಮಕೂರಿಗೆ ಕಳಿಸಿದ್ದಾರೆ ಪೋಸ್ಟ್ಮಾರ್ಟಮ್ಗೆ. ಆ ಫಾರೆನ್ಸಿಕ್ ರಿಪೋರ್ಟ್ ಬರಲಿ, ಅರ್ಜೆಂಟಲ್ಲಿ ಆಗುತ್ತೆ ಅಂತ ಅಲ್ಲಿಗೆ ಸಿರಾದಿಂದ ತುಮಕೂರಿಗೆ ಕಳಿಸೋರೆ. ಅದು ರಿಪೋರ್ಟ್ ಬಂದಮೇಲೆ ಯಾವ ಥರ ಏನಕ್ಕೆ ಡೆತ್ ಆಗೈತೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ನಾವು ಇಲ್ಲಿ ಜಾಮಿಯಾ ಮಸೂತಿ ಕಡೆಯಿಂದ ಇಲ್ಲಿ ಬಂದಿದ್ವಿ ಅವ್ನು ನೋಡೋಕ್ಕೆ. ಜಾಮಿಯಾ ಮಸೂತಿ ಕಮಿಟಿಯಿಂದ ಅವ್ರ ಮನೆಯವ್ರಿಗೆ ಒಂದು 20,000 ರೂಪಾಯಿ ದುಡ್ಡು ಕೊಟ್ಟು ಸಹಾಯನೂ ಮಾಡ್ತಾಯಿದ್ದೀವಿ ನಾವು. ಯಾಕಂದರೆ ಅವ್ರು ಭಾಳ ಬಡವ್ರದ್ದು ಮನೆ ತಂದದ್ದು. ಒಬ್ಬನೇ ಮಗ, 2 ಹೆಣ್ಮಕ್ಳಿದ್ರು. ಅವನ ತಂದೆನೂ ಇರಲಿಲ್ಲ. ಅವ್ರ ಸಾವಪ್ಪಿಂದಾನೆ. ಅದು ದೇವ್ರ ಇಚ್ಛೆ ಏನೋ ಯಾವ ಥರ ಆಗೈತೆ ಅಂತ ಇನ್ನೂ ಗೊತ್ತಿಲ್ಲ. ಅದು ಈಗ PMಗೆ ಇದಕ್ಕೆ ತುಮಕೂರಿಗೆ ತಗೊಂಡೋಗಿದ್ದಾರೆ. ಅಲ್ಲಿಂದ ರಿಪೋರ್ಟ್ ಬಂದಮೇಲೆ ಎಲ್ಲ ಮಾಹಿತಿ ಬರುತ್ತೆ. ನಮಸ್ಕಾರ. ಇವತ್ತೇನು ಈ ರಫಿ ಅಂತ ಒಬ್ಬ ಹುಡುಗ ತೀರೋಗಿದ್ದ. ಅವ್ರಿಗೆ ನಮ್ಮ ಜಾಮಿಯಾ ಮಸೂತಿ ಕಮಿಟಿಯಿಂದ ನಾವೊಂದು ಚಿಕ್ಕದ ಕಾಣಿಕೆ ಒಂದು ಕೊಟ್ಟಿದ್ದೀವಿ ಅವ್ರಿಗೆ. ಮುಂದೆ ನಾನು ನಮ್ಮ ಶಾಸಕರಾದ ಸನ್ಮಾನ್ಯ TB ಜಯಚಂದ್ರ ಸಾಹೇಬ್ರಿಗೆ ಮಾತಾಡಿ ಅವ್ರಿಗೆ ಏನು ಅನುಕೂಲ ಆಗಬೇಕು ಅದನ್ನು ಮಾಡಿಸ್ತೀವಿ. ಮುಂದೆ ಅವ್ರು 2 ಹೆಣ್ಮಕ್ಳು ಇದ್ದಾವಂತೆ. ಮದುವೆ ಟೈಮ್ನಾಗೆ ಅವ್ರಿಗೆ ಏನು ಬೇಕು ನಮ್ಮ ಕಮಿಟಿ ಕಡೆಯಿಂದ ಅವ್ರಿಗೆ ಸಹಾಯ ಮಾಡೋಕ್ಕೆ ನಾನು ಹೇಳಕ್ಕೆ ಬಯಸ್ತೇನೆ. ಅವರು ಈಗ ಪೋಸ್ಟ್ಮಾರ್ಟಮ್ ತುಮಕೂರಿಗೆ ತಗೊಂಡೋಗವ್ರೆ. ಪೋಸ್ಟ್ಮಾರ್ಟಮ್ ಆದಮೇಲೆ ತಗೊಂಬಂದು ಇವತ್ತು ಮಣ್ಣು ಮಾಡ್ತಾರೆ. ಈಗ ಅದು ಆಕಸ್ಮಿಕವಾಗಿ ಹಾಸ್ಟ್ಲಾಗೆ BCM ಹಾಸ್ಟ್ಲಾಗೆ ಅವ್ನು ಡಿಗ್ರಿ ಓದ್ತಿದ್ರು, ITI ಓದ್ತಿದ್ದ. ಅವನು ಸಾವು ಒಪ್ಪಿದ್ದಾನೆ. ಈಗ ಎಲ್ಲ ಪೊಲೀಸ್, ನಮ್ಮ ಇನ್ಸ್ಪೆಕ್ಟರ್ ಆದ ಮಂಜೇಗೌಡರು, DYSP ಸಾಹೇಬರು ಮತ್ತು ಪೊಲೀಸ್ ಸಿಬ್ಬಂದಿ ಎಲ್ಲ ಅವ್ರ ಸಹಾಯದಿಂದ ಎಲ್ಲ ಪೋಸ್ಟ್ಮಾರ್ಟಮ್ ಕಳಿಸಿದ್ದೀವಿ. ಮುಂದೆ ಏನಾಗುತ್ತೆ ಅವ್ರಿಗೆ ಎಲ್ಲ ತನಿಖೆ ಮಾಡಿ ಹೇಳ್ತೀವಿ ಅಂತ ನಮ್ಮ FIR ಮಾಡಿಕೊಂಡು ಎಲ್ಲ ನಮಗೆ ಭಾಳ ಸಹಾಯ ಮಾಡಿದ್ದಾರೆ. ಅವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಹೇಳಿದ್ದೇನಲ್ಲ, ಅವರು ಓದ್ತಾ ಇದಾರಂತೆ ಹೆಣ್ಮಕ್ಳು. MSc B.Ed ಮಾಡೋರಂತೆ. ಅವ್ರಿಗೆ ಸಾಹೇಬ್ರ ಹತ್ರ ಕರ್ಕೊಂಡೋಗಿ ಇದೆಲ್ಲ ಕಾರ್ಯ ಮುಗಿಲಿ, ಸಾಹೇಬ್ರ ಹತ್ರ ಕರ್ಕೊಂಡೋಗಿ ಎಲ್ಲ ಒಂದು ಅವ್ರಿಗೆ ಏನನ್ನ ಒಂದು ಅನುಕೂಲ ಆದಂಗೆ ಮಾಡ್ಕೊಡೋಕೆ ನಾವು ಪ್ರಯತ್ನ ಮಾಡ್ತೀವಿ. ನಮ್ಮ ಕಡೆಯಿಂದ ಅವ್ರಿಗೆ ಪೂರ್ತಿ ಸಹಾಯ ಆಂಬುಲೆನ್ಸ್ ಕಳ್ಸಿದೀವಿ. ಅಲ್ಲಿಂದ ಪೋಸ್ಟ್ಮಾರ್ಟಮ್ ಆದ್ಮೇಲೆ ಕರ್ಕೊಂಬಂದು ಮಣ್ಣು ಮಾಡೋಕ್ಕೆ ನಮ್ಮ ಕಮಿಟಿ ಕಡೆಯಿಂದ ನಮ್ಮ ಪರವಾಗಿ ಸೀದಾ ಅವರು ಊರಿಗೆ ಕಳಿಸಿ ಅವ್ರಿಗೆ ಏನು ಬೇಕು ನಾವೆಲ್ಲ ಕಾರ್ಯ ಮುಗಿಯತಕ್ಕನ ಜೊತೆಗಿದ್ದೀವಿ. ಒಬ್ಬ ಮಹಮ್ಮದ್ ರಫಿ ಅಂತೇಳಿ ನಮ್ಮ ಸರ್ಕಾರಿ ITI ಕಾಲೇಜಲ್ಲಿ ಓದ್ತಾ ಇದ್ದಂಥ ವಿದ್ಯಾರ್ಥಿ, ಪಾಲಿಟೆಕ್ನಿಕ್ ಡಿಪ್ಲೊಮಾದಲ್ಲಿ ಓದ್ತಾ ಇದ್ದಂಥ ವಿದ್ಯಾರ್ಥಿ, ಅವನು ಆಕಸ್ಮಿಕವಾಗಿ ಬಾತ್ರೂಮಲ್ಲಿ ಮರಣ ಹೊಂದಿದ್ದಾನೆ. ಈಗ ಅವನ ಮರಣೋತ್ತರ ಪರೀಕ್ಷೆಗೆ ತುಮಕೂರಿಗೆ ಶವನ ತಗೊಂಡೋಗಿದ್ದಾರೆ. ಅದೇನು ಬರುತ್ತೆ ಅಂತ ಹೇಳಿ ರಿಪೋರ್ಟು FSL ಏನು ಬರುತ್ತೆ ಅದ್ರ ಮೇಲೆ ಬೇರೆ ಕ್ರಮ ಜರುಗಿಸ್ತಾರೆ. ಯಾಕೆಂತಂದರೆ ಯಾರಿಗೂ ಸದ್ಯಕ್ಕೆ ಯಾವುದೇ ರೀತಿ ಅನುಮಾನ ಇಲ್ಲ. ಆದರೆ FSL ರಿಪೋರ್ಟಲ್ಲಿ ಏನು ಬರುತ್ತೆ ಅದ್ರ ಮೇಲೆ ಕ್ರಮ ಅಂತೂ ಪೊಲೀಸ್ನವರು ತಗೊಳ್ಳೇಬೇಕು. ಹಾಗೇನೆ ಅವ್ರ ಮನೆಯಲ್ಲಿ ತುಂಬ ಬಡವರಾಗಿರೋದ್ರಿಂದ, ಹುಡುಗ ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಿದ್ರಿಂದ, ಅವರ ಅಕ್ಕ ಒಬ್ಬರು MSc B.Ed ಎಲ್ಲ ಮಾಡ್ಕೊಂಡಿರೋದ್ರಿಂದ ಸರ್ಕಾರ ಈ ಕಡೆಗೆ ಗಮನ ಹರಿಸಿ, ಏಕೆಂದರೆ ಅತ್ಯಂತ
ಕಡು ಬಡವರಾಗಿರ್ತಕ್ಕಂಥ ಅವ್ರಿಗೆ ಒಂದು ಉದ್ಯೋಗವನ್ನು ಕೊಟ್ಟು ಅವ್ರಿಗೆ ಕಾಪಾಡಬೇಕು. ಆಮೇಲೆ ಹಾಸ್ಟೆಲ್ನಲ್ಲಿ ಏನಾದರೂ ಇದ್ದರೆ, ಯಾಕೆಂತಂದರೆ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಏನಾದರೂ ಇನ್ನು, ಯಾಕೆ ನಾವು ನೋಡ್ತಾ ಇದ್ದೀವಿ ನಮ್ಮ ಕಾಲದಲ್ಲಿ ಭಾಳಷ್ಟು ತರಲೆಗಳಾಗವ ಹಾಸ್ಟೆಲ್ ಹುಡುಗರು ಇಂಜಿನಿಯರಿಂಗು ಮೆಡಿಕಲ್ ಕಾಲೇಜಲ್ಲಿ ಓದುವಂಥವ್ರು ಇತ್ತೀಚೆಗೆ ತುಂಬ ಕಡಿಮೆ ಆಗಿದೆ. ಆದರೆ ಆ ಥರದ್ದು ಏನಾದರೂ ಇದ್ದರೆ ಸೂಕ್ಷ್ಮವಾಗಿ ಗಮನಿಸಬೇಕು.